21 6 ಎಷ್ಟು? 27. 2 7 ಎಷ್ಟು? 9. ಇವತ್ತು ರವಿವಾರ ಸಹಿತ ಪಾಶ್ನಾಥ್ ಭಗವಂತರ ವಾರ. ವಿಶ್ವ ಯೋಗ ದಿನಾಚರಣೆ. ವಿಶ್ವದಲ್ಲಿಯೇ ಪ್ರಪ್ರಥಮವಾಗಿ ಯೋಗಾಚರಣೆಯನ್ನು ಮಾಡಿರ್ತಕ್ಕಂಥವ್ರು ಯಾರು? ಹುಂಡಾ ಓಸರ್ಪಿಣಿ ಕಾಲದ ಅಪೇಕ್ಷಾದಿಂದ ನೋಡ್ರ ಪ್ರಥಮ ತೀರ್ಥಂಕರ ಆದಿನಾಥರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತ, ಯಾರಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಿತ್ತು, ಭರತ ವರ್ಷ ಅಂತ ಕರೆಯಲ್ಪಡ್ತದ. ಅಂತ ಪ್ರಥಮ ಚಕ್ರವರ್ತಿ ಭರತನು ಇವತ್ತಿನ ದಿನ ಏನ್ ಮಾಡಿದ್ರು? ಚಿಂತನೆ ಮಾಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ಅಂತಕ್ಕಂಥ. ಯುಗಾದಿ ಪಡ್ಡಿ ಅಂತೀವಲ್ಲ, ಯುಗಾದಿ ಪಡ್ಡಿ ಭಾರತ ದೇಶದ ಸಂಸ್ಕೃತಿ ಪ್ರಕಾರ ಅದು ಹೊಸ ವರ್ಷ. ಚೈತ್ರ ಶುಕ್ಲ ಪ್ರತಿಪದ ಮಕರ ಸಂಕ್ರಮಣ ಯಾವುದು ವೃತ್ತದ, ಆ ವೃತ್ತದ ದಕ್ಷಿಣದಿಂದಿರ್ತಕ್ಕಂಥ ಸೂರ್ಯ ಜನವರಿ 14ರಂದ ಆ ಮಕರ ಸಂಕ್ರಮಣ ವೃತ್ತವನ್ನು ಉಲ್ಲಂಘನೆ ಮಾಡಿ ಉತ್ತರಾಯಣ ಕಡೆ ಬರ್ತಾನೆ. ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ 2 ಅಯನಗಳು. ಸೂರ್ಯಾಯನ ಚಂದ್ರಾಯನ. ಒಂದು ಅಪೇಕ್ಷಾದಿಂದ 365 ದಿವಸಕ್ಕೆ ಒಂದು ವರ್ಷ ಆಗ್ತದೆ ಸೂರ್ಯಾಯನ ಅಪೇಕ್ಷಾದಿಂದ. ಚಂದ್ರಾಯನ ಅಪೇಕ್ಷಾದಿಂದ 155 ದಿವಸಕ್ಕೆ 355 ದಿವಸಕ್ಕೆ ಒಂದು ವರ್ಷ ಆಗ್ತದೆ. ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ದಿವಸ? 10 ದಿವಸ ಪರಕ್ ಬಿತ್ತು. ಹಿಂಗೆ 3 ವರ್ಷಕ್ಕೆ 30 ದಿವಸ. ಅನಂತೆ 3 ವರ್ಷ ಆದ ನಂತರ ಒಮ್ಮೆ ಅಧಿಕ ಮಾಸ ಅಂತ ಬರ್ತದೆ. ಐತಲ್ಲ, ಈ ವರ್ಷ ಅಧಿಕ ಮಾಸ ಬಂದದ. 2026 ಖತರ್ನಾಕ್ ಡೇಂಜರ್ ವರ್ಷ ಅದ. ಈಗಾಗಲೇ ಕರ್ನಾಟಕ ಸರ್ಕಾರ ಘೋಷಣೆ ಮಾಡ್ತದೆ, ಭಾರತ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಹೇಳ್ಯಾರು, ಈ ವರ್ಷ ದೊಡ್ಡ ದೀರ್ಘಕಾಲದ ಬೆಳೆಗಳನ್ನು ರೈತರು ಬಿತ್ತಬ್ಯಾಡ್ರಿ, ಬೆಳೆ ಮಾಡಬ್ಯಾಡ್ರಿ, ವಾಣಿಜ್ಯ ಬೆಳೆಗಳನ್ನು ಬೆಳಿಬ್ಯಾಡ್ರಿ. ಸರ್ಕಾರ ಘೋಷಣೆ ಮಾಡಿ. ಯಾಕ? ಈ ವರ್ಷ ಮಳೆ ಕಡಿಮೆ ಆಗುದೈತಿ, ಬರಗಾಲ ಅಂತ ಸರ್ಕಾರ ಘೋಷಣೆ ಮಾಡ್ಯದು. ಮಳೆ ಎಷ್ಟಾಗಬೇಕ ಅಷ್ಟು ಪ್ರಮಾಣದಾಗ ಮಳೆ ಆಗೋದಿಲ್ಲ. ಒಂದೊಂದು ಕಡೆ ಅತಿವೃಷ್ಟಿ ಆಗ್ತೈತಿ, ಒಂದೊಂದು ಕಡೆ ವೃಷ್ಟಿನ ಆಗೋದಿಲ್ಲ, ಅನಾವೃಷ್ಟಿ ಆಗ್ತದ. ಹಿಂಗಾಗಿ ಕೊರೋನಾ ಕಾಲದಾಗ ಎಷ್ಟು ಮನುಷ್ಯ ತ್ರಾಸಾಗಿತ್ತು, ಅದಕ್ಕಿಂತ ಹೆಚ್ಚ ಪ್ರಾಣಿ ಮಾತ್ರ ಜೀವ ಮೇಲೆ ತ್ರಾಸ ಆಗುತ್ತದ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ 4 ತಿಂಗಳು ಕಳಿಬೇಕಾದ್ರೆ ರಾಮಾಯಣ ಆಗಿ ಹೋಗ್ತದೆ ನಿಮಗೆ. ಅಂಥ ಪರಿಸ್ಥಿತಿ 2026 ಒಳಗೆ. ಅದಕ್ಕೆ 2027 ಪಂಚಮಿ ಹಾಕಿಟ್ಟು 2027 ಕಾಲ ಸುಖ ಕಾಲದ, ಎಲ್ಲರಿಗೂ ಸಮೃದ್ಧಿಯನ್ನು ಕೊಡ್ತಕ್ಕಂಥ ಕಾಲದ, ಸಮವೃಷ್ಟಿ ಕಾಲದ. 2027ಕ್ಕೆ ಮುಂಗಾರು ಮಳೆ ಸಾಕಷ್ಟು ಆಗ್ತಾವ. ಖರೆ 2026ಕ್ಕೆ ಮುಂಗಾರು ಮಳೆ ಎಲ್ಲ ಕೈ ಕೊಟ್ಟವು. ಕೆಲವೊಂದು ಕಡೆ ಮಳೆ ಆದದ್ದು ವಿಶ್ವಾಸ ಮೇಲೆ ಬಿತ್ತಾರು, ಬಿತ್ತಿದ್ದೆಲ್ಲ ಬತ್ತಿ ಹೋದು, ಭತ್ತೆಲ್ಲ ಒಣಗಿ ಹೋದು, ನೀರಿಲ್ಲ, ನೀರಿದ ಅಭಾವ ಇದ್ದದಕ್ಕೆ ಮಳೆ ಮೇಲೆ ಏನು ಬೆಳೆ ಇದ್ದು ಅವೆಲ್ಲ ಬಿತ್ತಿ ಹೋದು. ಕೆಲವೊಂದು ಜನ ಬಿತ್ತಬೇಕಂತ ಕಾಯ್ಕೊಂಡು ಕೂತಿದ್ರು, ಮಳಿನ ಆಗಿಲ್ಲ. ಯಾಕೆ ಹಿಂಗಾಗ್ತದ? ಇದಕ್ಕೆ ಕಾರಣ ಸಿದ್ಧಾಂತ ಪ್ರಕಾರ ಹೋತರ ಕರ್ಮ, ಮತ್ತು ಕಾಲದ ಪ್ರಕಾರ ಹೋತಂದ್ರೆ ನಾವು ಮಾಡಿದ ಪ್ರಾರಬ್ಧ ಕರ್ಮ. ಮನುಷ್ಯ ಸೊಕ್ಕ ಬಂದೈತಿ. ಎಷ್ಟು ಸೊಕ್ಕ ಬಂದೈತಿ ಅಂದ್ರೆ ಎಲ್ಲಿ ದೇವ್ರ ಎಲ್ಲಿ ದಿಂಡ್ರ ಯಾವ ಹೇಳ್ತಾನೋ, ನನ್ನ ಮುಂದೆ ಯಾವ ಈಗ ಮಾಡ ಮಗನ, ನನ್ನ ಮುಂದೆ ನಾವು ಎಲ್ಲ ಜಿಗಿದಾಡಿ ಬೀಳಾಕೈತ್ರಿ. ಈಗ ನಿಮ್ಮ ಕೈಯಾಗ ಏನೈತಿ ಹೇಳ್ರಿ ನೋಡೋನು. ಬರೀ ತಾಕತ್ತಿದ್ದ ಒಂದು 10,000 ಕೋಟಿ ರೊಕ್ಕ ಖರ್ಚು ಮಾಡ್ರಿ, ಆ ಮಳೆ ಬೀಳನ್ ಬೀಳ್ತೈತೆ. ರೊಕ್ಕ ಕೊಟ್ಟರೆ ಮಳೆ ಬೀಳ್ತೈತಿ? ಪುಣ್ಯವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು, ಒಳ್ಳೆಯದನ್ನೇ ಮಾಡು. ಇವತ್ತ ವಿಶ್ವ ಯೋಗ ದಿನಾಚರಣೆ. ಈ ವಿಶ್ವಕ್ಕೆ ಯೋಗವನ್ನ ಪರಿಚಯ ಮಾಡಿಕೊಟ್ಟಂತವರು ಪ್ರಥಮ ತೀರ್ಥಂಕರ ಆದಿನಾಥರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತೇಶ್ವರ. ಆ ಚಕ್ರವರ್ತಿ ನೇತ್ರದೊಳಗೆ ಎಂಥ ದೃಷ್ಟಿಕೋನ ಇತ್ತಂದ್ರೆ, ಸೂರ್ಯನನ್ನ 12 ಗಂಟೆ ಮಧ್ಯಾಹ್ನದ 12 ಗಂಟೆ ಸೂರ್ಯನೊಳಗೆ ಡೈರೆಕ್ಟ್ ನೋಡಿ
ಆ ಸೂರ್ಯ ದೇವ ವಿಮಾನದಾಗಿರ್ತಕ್ಕಂಥ ಕೃತ್ರಿಮ ಜಿನ ಚೈತ್ಯಾಲಯಗಳ ದರ್ಶನ ಮಾಡುವಂತ ಸೌಭಾಗ್ಯ ಚಕ್ರವರ್ತಿಗಿತ್ತು. ಅಂತ ತೀಕ್ಷ್ಣ ದೃಷ್ಟಿ ಚಕ್ರವರ್ತಿ. ಹಂಗಂತಾರ ಹದ್ದಿನ ಕಣ್ಣ ಅಂತಾರಲ್ಲ, ಗಂಡ ಬೇರುಂಡ ಪಕ್ಷಿ ಕಣ್ಣ ಅಂತಾರಲ್ಲ. ಡಿಪಾರ್ಟ್ಮೆಂಟ್ ಪಕ್ಷಿ ಇರ್ತೈತಿ ನೋಡ್ರಿ, ಗಂಡ ಬೇರುಂಡ. ಪೊಲೀಸ್ ಡಿಪಾರ್ಟ್ಮೆಂಟ್ ಹದ್ದಿನ ಕಣ್ಣಿಟ್ಟಿರ್ತಾರ ಅವ್ರ ಅಂತ ಹೇಳ್ತಾರಲ್ಲ. ತೀಕ್ಷ್ಣವಾಗಿ ಹದ್ದ ಆಕಾಶದಲ್ಲಿ ಹಾರಾಡ್ತಿರ್ತದ, ಕರೆ ಲಕ್ಷ ಅಲ್ಲ, ಭೂಮಿ ಮೇಲೆ ಇರ್ತಕ್ಕಂಥ ಹಾವು ಕಾಣ್ತದ ಕಣ್ಣೊಳಗ. ಅಷ್ಟು ತೀಕ್ಷ್ಣ ದೃಷ್ಟಿ ಇರ್ತಾವ. ಆ ಹದ್ದಿನಕ್ಕಿಂತ ಅಸಂಖ್ಯಾತ ಗುಣಿ ದೃಷ್ಟಿ ಸಾಮರ್ಥ್ಯ ಚಕ್ರವರ್ತಿಗೆ ಇರ್ತದೆ ಅನ್ನೋದ್ರಿಂದ ಪ್ರಥಮ ಸೂರ್ಯ ನಮಸ್ಕಾರವನ್ನ ಆದಿನಾಥರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತೇಶ್ವರ್ ಮಾಡಿದ್ರು. ಸೂರ್ಯ ದೇವ ವಿಮಾನದಲ್ಲಿರ್ತಕ್ಕಂಥ ಕೃತ್ರಿಮ ಜಿನ ಚೈತ್ಯಾಲಯದ ಜಿನಬಿಂಬಗಳ ದರ್ಶನವನ್ನ ಮಾಡಿದ್ರು. ಅಂತ ದಿವ್ಯ ಶಕ್ತಿ ಅವರು. ಅದಕ್ಕೆ ನಮ್ಮ ಆಗಮದಾಗ ಬರ್ದಾರ ದರ್ಶನ ಪಾಡ್ದಾಗ, ದರ್ಶನಂ ಜಿನ ಸೂರ್ಯಸ್ಯ ಸಂಸಾರ ದ್ವಾಂತನಾಶನಂ ಬೋಧನಂ ಚಿತ್ತ ಪದ್ಮಶ್ಯ ಸಮಸ್ತಾರ್ಥ ಪ್ರಕಾಶನಂ ದರ್ಶನಂ ಜಿನ ಚಂದ್ರಶ್ಯ ಸದ್ಧರ್ಮಾಮೃತ ವರ್ಷಣಂ ಜನ್ಮದಾಹ ವಿನಾಶಾಯ ವರ್ಧನಂ ಸುಖವಾರಿದೆ. ಹೆಂಗ ಪೌರ್ಣಿಮಾ ದಿವಸ ಸಮುದ್ರ ಉಕ್ತದ, ಹಂಗ ಚಿನೇಂದ್ರ ಭಗವಾನ್ ರೂಪಿ ಚಂದ್ರಾಮನ ಸ್ಪರ್ಶ ಮಾಡಿದ್ರ, ಅವ್ರ ಸ್ತುತಿ ಅಂದ್ರ, ಅವ್ರ ಸ್ತೋತ್ರ ಅಂದ್ರ, ಅವ್ರ ಸ್ಮರಣ ಮಾಡ್ರ ಭಕ್ತಿ ಉಕ್ಕಿ ಬರ್ತೈತಿ. ಅತ್ತು ಭಕ್ತಿ ಹೆಂಗ ಸಮುದ್ರ ಉಕ್ತದ, ಹಂಗ ಈ ಜೀವಾತ್ಮ ಮಾಡ್ತತ್ತ ಭಕ್ತಿ ಉಕ್ತದ. ಆ ಭಕ್ತಿ ಹೆಂಗ ಹಾಲು ಉಕ್ಕಿರ ಕೆನಿ ಬರ್ತದ, ಹೆಪ್ಪ ಹಾಕಿರ ಮೊಸರಾಗಿ ಮಜ್ಜಿಗ್ಯಾಗ ಬೆನ್ನಿ ಬಂದು ಬೆನ್ನಿಂದ ತುಪ್ಪ ಆಗ್ತದ. ಹಂಗ ಶಾಂತ ಪರಿಣಾಮದಿಂದ ಶೀತಲ್ತಾ ಭಾವದಿಂದ ಪೌರ್ಣಿಮೆಯ ರಾತ್ರಿಯಲ್ಲೂ ಸಹ ಜಿನೇಂದ್ರ ಭಗವಾನ್ ಭಕ್ತಿ ಮಾಡಿದ್ರ ಈ ಭಕ್ತಿ ರೂಪಿ ಆತ್ಮನೊಳಗೆ ಹುಡಿತಕ್ಕಂಥ ತರಂಗಗಳದಿಂದ ಮುಕ್ತಿ ರೂಪಿ ದಡ ಸೇರುವಂಥ ಸೌಭಾಗ್ಯ ಭಕ್ತನಿಗೆ ಪ್ರಾಪ್ತ ಆಗ್ತದೆ ಅನ್ನೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ಚಂದ್ರ, ಸೂರ್ಯ, ಗ್ರಹ, ನಕ್ಷತ್ರ ಮತ್ತು ತಾರಕ ಇವುಗಳನ್ನ ಜ್ಯೋತಿರ್ವಾಸಿ ದೇವತೆಗಳು ಅಂತ ಕರೆದರು. ಈ ಜ್ಯೋತಿರ್ವಾಸಿ ದೇವಾನು ದೇವತೆಗಳು ಸಹ ವೀತರಾಗರ ಆರಾಧನೆಯನ್ನ ಮಾಡ್ತಾರೆ. ಆ ಆರಾಧನೆಯ ಫಲ ಅವರು ಆ ಪರ್ಯಾಯದಿಂದ ಮುಕ್ತನಾಗಿ ಮನುಷ್ಯ ಪರ್ಯಾಯ ಬಲ್ಲಿ ಬಂದು ಭಾವಲಿಂಗಿಯಾಗಿ ಮೋಕ್ಷವನ್ನ ಪಡ್ಕೊಳ್ತಾರ. ಅಂತ ಸೌಭಾಗ್ಯ ದೇವಾನು ದೇವತೆಗಳಿಗೆ ಸಹ ಪ್ರಾಪ್ತ ಆಗ್ತದ ಅನ್ನೋದ್ರಿಂದ ವಿಶ್ವ ಯೋಗ ದಿನಾಚರಣೆ ನಿಮಿತ್ತ ನಾವು ಯೋಗವನ್ನು ಮಾಡಬೇಕು, ಯೋಗಾಭ್ಯಾಸವನ್ನು ಮಾಡಬೇಕು. ದೈಹಿಕ ಆರೋಗ್ಯದಗೋಸ್ಕರ, ದೈಹಿಕವಾಗಿ ಮಾನಸಿಕವಾಗಿ ನಾವು ಸಂತೃಪ್ತಿ ಜೀವನ ತೆಗಿಬೇಕಾಗಿತ್ತು ಮತ್ತು ಆತ್ಮನ ಸಂತೃಪ್ತಿಯನ್ನು ಪಡ್ಕೋಬೇಕಾಯ್ತಂದ್ರೆ 3 ಕ್ರಿಯೆಗಳನ್ನು ಪ್ರತಿನಿತ್ಯ ಮಾಡಲೇಬೇಕು. ಒಂದು ಯೋಗಾಸನ, ಎರಡನೇದು ಪ್ರಾಣಾಯಾಮ, ಮೂರನೇದು ಧ್ಯಾನ ಅಥವಾ ಆತ್ಮಚಿಂತನೆ. ಹೆಂಗ ಮನುಷ್ಯ ಬದುಕಬೇಕಾದ್ರೆ 3 ಬೇಕು. ಗಾಳಿ ಬೇಕು, ನೀರು ಬೇಕು, ಅನ್ನ ಬೇಕು. ಪ್ರತಿಯೊಂದು ಜೀವ ಬದುಕಲಿಕ್ಕೆ 3 ಬೇಕೇ ಬೇಕು. ಆಕ್ಸಿಜನ್ ಬೇಕು, ಅರ್ಥಾತ್ ಶುದ್ಧ ಗಾಳಿ, ಆಮ್ಲಜನಕ, ಅದಕ್ಕೆ ಸಸ್ಯ ಸಂಪತ್ತು. ಆ ಸಸ್ಯ ಸಂಪತ್ತು ಕೆಳಗೆ ಕುತ್ಕೊಂಡು ನಾವು ಯೋಗಾಭ್ಯಾಸ ಮಾಡಿದ್ದೆ ಆದ್ರೆ ವಾತ, ಪಿತ್ತ, ಕಫ, ಸಮತ ಅವು 3 ಸಮ ಇದ್ದು ಅಂದ್ರೆ ಮನುಷ್ಯನ ಆರೋಗ್ಯ ನಿರೋಗಿ ಆಗಿರ್ತಾನ, ಸ್ವಸ್ಥಯುತ ಆರೋಗ್ಯವಂತಾಗಿನಿರ್ತಾನ. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ರು. ಆರೋಗ್ಯ ಅಂದ್ರೆ ಕನ್ನಡದಲ್ಲಿ ಇದಕ್ಕಿಂತ ಶ್ರೇಷ್ಠ ಭಾಗ್ಯ ಯಾವುದಿಲ್ಲ, ಆರೋಗ್ಯ ಚಲೋ ಬೇಕು ಅಂತ. ಅದನ್ನ ನಮ್ಮ ಆಚಾರ್ಯ ಕುಂದ್ಕೊಂಡ್ರು, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಶರೀರ ಸ್ವಾಸ್ಥ್ಯ ಚಲೋ ಇತ್ತಂದ್ರೆ ನಾವು ಧರ್ಮ ಸಾಧನೆಯನ್ನ, ಆತ್ಮ ಸಾಧನೆಯನ್ನ, ಮೋಕ್ಷ ಸಾಧನೆಯನ್ನ ಮಾಡಬಹುದು ಅಂತ. ಹೆಂಗ ಶರೀರ ಬದುಕಬೇಕಾತರ 3 ಬೇಕೇ ಬೇಕು, ಗಾಳಿ, ನೀರು, ಅನ್ನ. ಹಂಗ ಆತ್ಮ ಪರಮ ಸುಖಿ ಆಗಬೇಕಾಗಿತ್ತು, ನಾವು ಸ್ವಾಸ್ಥ್ಯವಂತ ಆಗಿರಬೇಕಾಗಿತ್ತು.
ನಾವು ಮನಸ ವಚಸ ಕಾಯ ತ್ರಿಯೋಗ ಶುದ್ಧಿಯಿಂದ ಇರಬೇಕಾಗಿತ್ತು. ಯೋಗ ಮನ್ ಯೋಗ್, ವಚನ ಯೋಗ್, ಕಾಯ ಯೋಗ್. ಮನ್ ಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ. ಸಯೋಗ ಕೇವಲಿ, ಅಯೋಗ ಕೇವಲಿ. ಸಯೋಗ ಕೇವಲಿ ಗುಣಸ್ಥಾನ 13ನೇದು. 14ನೇ ಗುಣಸ್ಥಾನ ಅಯೋಗ ಕೇವಲಿ. ಅರ್ಥಾತ್ ಯಾರ ಅರಿಹಂತ ಪರಮೇಷ್ಠಿಯಾಗಿ ಮೋಕ್ಷಕ್ಕೆ ಹೊಂಟಾರ ಅಲ್ಲಿ ಸಹಿತ ಯೋಗ ಮತ್ತು ಅಯೋಗ. ಸಯೋಗ ಯೋಗ ಸಹಿತ, ಅಯೋಗ ಮನ್ ಇಲ್ಲ, ವಚನ ಇಲ್ಲ, ಕಾಯಿಲ್ಲ ಅಂತ ಅಯೋಗ ಕೇವಲಿ ಗುಣಸ್ಥಾನ ಮಾತ್ರ ಅಂತರ್ಮೂರ್ತ. 14ನೇ ಗುಣಸ್ಥಾನ ಸ್ಪರ್ಶ ಮಾಡುತ್ತಲ್ಲ ಆತ್ಮ ನಿಯಮದಿಂದ ಮೋಕ್ಷಕ್ಕೆ ಹೋಗ್ತಾನ. ಅದು ಅಯೋಗ ಕೇವಲಿ ಗುಣಸ್ಥಾನ. ಅಂತ ಗುಣಸ್ಥಾನ ಪ್ರಾಪ್ತಿ ಮಾಡ್ಕೋಬೇಕಾದ್ರೂ ನಮ್ಮ ಜೀವನದಾಗ ಯೋಗದ ಅತ್ಯವಶ್ಯಕದ. ಮನ್ ಯೋಗ, ಮನಸ್ಸನ್ನ ಸ್ಥಿರವಾಗಿಡೋದು, ಮನಸ್ಸನ್ನ ಸ್ವಚ್ಛ ಆಗಿಡೋದು, ಮನಸ್ಸನ್ನ ನಿರ್ಮಲವಾಗಿಡೋದು. ಪಂಚ ಇಂದ್ರಿಯಗಳಿಂದ ಮನಸ್ಸು ಭಾಳ ಮಲಿನ ಅದ. ದೇಹ ಮಲಿನ ಆದ್ರೆ ನೀವು ಸ್ನಾನ ಮಾಡಿ ತೊಳ್ಕೊತೀರಿ, ಆದ್ರೆ ಮನಸ್ಸು ಮಲಿನ ಆದ್ರೆ ಯಾರ ಮನಸ್ಸು ಸ್ವಚ್ಛ ಮಾಡೋದು ಸ್ನಾನ ಮಾಡೋದು ಯಾರು ಸೋಪ್ ಕಂಡು ಹಿಡ್ದಾರ ಭೂಮಿ ತಲೆ ಮ್ಯಾಗ? ಇಲ್ರಿ ನಮ್ಮ ಮನ್ಯಾಗ ನೀರು ಅದಾವ್ರಿ, ಆ ನೀರು ಜಾಕ ಮಾಡ್ರಿ ನಮ್ಮ ಮನಸ್ಸು ಸ್ವಚ್ಛ ಆಕೈತಿ. ಅದಾವ ಯಾರ ಮನ್ಯಾಗ? ಎಲ್ಲಿ ಸಾಬನ ಕಂಡು ಹಿಡ್ದಾರೋ ಮನಸ್ಸು ಸ್ವಚ್ಛ ಆಗುವಂತದ? ಈ ಪ್ರಪಂಚದಾಗ ಯಾರಿಂದು ಹಿಡ್ಲಿಕ್ಕೆ ಆಗುದಿಲ್ಲ. ಮನಸ್ಸು ಸ್ವಚ್ಛ ಆಗ್ಬೇಕಾದ್ರ ಭಗವಂತನ ಮಾ ಚಿನ್ವಾಣಿಯ ಭಾರತಾಂಬೆಯ ಸದ್ಗುರುವಿನ ನಿಷ್ಕಾಮ ಭಕ್ತಿ ಮಾಡಿದ್ರೆ ಮನಸ್ಸು ನಿರ್ಮಲ ಆಗ್ತದ, ಮನಸ್ಸು ಪಾವನ ಆಗ್ತದ, ಮನಸ್ಸು ಪರಮ ಪವಿತ್ರ ಆಗ್ತದ. ಯಾರ ಮನಸ್ಸು ಪವಿತ್ರದ ಆ ಪವಿತ್ರ ಮನುಷ್ಯನೊಳಗ ಪರಮಾತ್ಮ ವಾಸ ಮಾಡ್ತಾನ. ಆ ಪರಮಾತ್ಮನ ವಾಸಸ್ಥಾನವೇ ಈ ದೇಹ. ಇದು ದೇವಾಲಯ. ದೇಹವೇ ದೇವಾಲಯ, ಮನಸ್ಸೇ ಕಮಲಾಸನ. ಆ ಕಮಲಾಸನದ ಮೇಲೆ ವಿರಾಜಮಾನನಾಗ್ತಕ್ಕಂಥವನೇ ಆತ್ಮ ಪರಮಾತ್ಮ. ಆ ಪರಮಾತ್ಮ ತತ್ವದ ಪ್ರಾಪ್ತಿಗೋಸ್ಕರ ಇವತ್ತು ವಿಶ್ವ ಯೋಗ ದಿನಾಚರಣೆ ನಿಮಿತ್ತ ನಾವು ಪ್ರತಿನಿತ್ಯ ಕಮ್ಮಿ 48 ನಿಮಿಷ ಆದರೂ ಸಮಯ ತೆಗಿಬೇಕು. ಎಷ್ಟು? 48 ನಿಮಿಷ. 24 ತಾಸಿನಾಗ 23 ತಾಸು 12 ನಿಮಿಷ ನಿಮ್ಮೂ ಅದಾವ. ಸಂಸಾರಕ್ಕೆ ಮಾಡೀರಿ, ಮನ್ಕೊಳಕ, ತಿನ್ನಾಕ, ಕುಂಡ್ರಾಕ, ತಿರ್ಗಾಕ, ನೌಕರಿ ಮಾಡಾಕ, ಉದ್ಯೋಗ ಮಾಡಾಕ. ಎಷ್ಟ? 23 ತಾಸು 12 ನಿಮಿಷ ನಿಮ್ಮ ಹೋದಾವ. ಸರಿ, ನಿಮ್ಮ ಆತ್ಮನ ಸಲುವಾಗಿ, ನಿಮ್ಮ ಆತ್ಮನ ಮೋಕ್ಷಕ್ಕೆ ಪ್ರಾಪ್ತಿ ಮಾಡ್ಕೋ ಸಲುವಾಗಿ, ನಿಮ್ಮ ಆತ್ಮನ ಶಾಶ್ವತ ಸುಖಿ ಮಾಡ್ಕೋ ಸಲುವಾಗಿ, ಸ್ವಹಿತದ ಸಲುವಾಗಿ ಆದರೂ ದಿನದಲ್ಲಿ 48 ನಿಮಿಷ ಆದರೂ ಸಮಯ ತೆಗೀರಿ. 48 ನಿಮಿಷನಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ್ ಈ 3 ಕ್ರಿಯೆಗಳನ್ನು ನೀವು ಬ್ರಾಹ್ಮಿ ಮುಹೂರ್ತದ ಪ್ರತಿನಿತ್ಯ ಮಾಡ್ರಿ ಅಂದ್ರ ನಿಮ್ಮ ಶರೀರ ಪವಿತ್ರ, ನಿಮ್ಮ ಮನಸ್ಸು ಪವಿತ್ರ, ನಿಮ್ಮ ಆತ್ಮ ಪವಿತ್ರ. ಇವು 3 ಪವಿತ್ರ ಆದ್ರೆ ನೀವು ಪರಮಾತ್ಮನಾಗಿರ್ತೀರಿ, ಜಗತ್ ಪೂಜ್ಯ ಆಗಿರ್ತೀರಿ, ಜಗತ್ ಒಂದಾಗಿರ್ತೀರಿ. ಈ 3 ಪವಿತ್ರ ಆಗ್ಬೇಕಾದ್ರ ಯೋಗ, ಮನಸ್, ವಚನ ಮತ್ತು ಕಾಯ. ಮನ್ ಯೋಗ್, ವಚನ ಯೋಗ್, ಕಾಯ ಯೋಗ್. ಮನಸ, ವಚಸ, ಕಾಯ 3ರಿಂದ ಪರಮಾತ್ಮನ ಭಕ್ತಿ ಮಾಡಬೇಕು. 48 ನಿಮಿಷಗಳ ಕಾಲ ನಾನು ಅರ್ಧ ಪದ್ಮಾಸನದಲ್ಲಿ ಕುಳಿತು ಕಾಯೋತ್ಸರ್ಗವನ್ನ ಮಾಡ್ತೀನಿ. ಭೂಕಂಪ ಆಗಲಿ, ಪ್ರಳಯ ಆಗಲಿ, ಮ್ಯಾಗಿನ ಛತ್ತ ಕಳಚಿ ಮ್ಯಾಲ್ ಬೀಳಲಿ, ಶರೀರ ನಾ ಅಲ್ಲ, ನಾನು ನಿತ್ಯ ಅವಿನಾಶಿ ಚೈತನ್ಯ ಅಸ್ತಿತ್ವ ಘನಪಿಂಡ ಆತ್ಮ ಪರಮಾತ್ಮ ಅಂತ ಕುಳ್ಕೊಂಡು ವೀತರದಾಗ ಮುದ್ರಾದೊಳಗ ನಿಮ್ಮೊಳಗ ನೀವು ಐಕ್ಯ ಆದ್ರಿ ಅಂದ್ರ, ಜಿನೈಕ್ಯ ಆದ್ರಿ ಅಂದ್ರ ಪರಮಾತ್ಮ ಆಗ್ತಕ್ಕಂಥ ಪ್ರಾಪ್ತ ತತ್ವ ನಿಮ್ಮೊಳಗ ಪ್ರಕಟ ಆಗ್ತದ. 48 ನಿಮಿಷ ಅಂತರ್ಮೂರ್ತಗಳ ಕಾಲ. ಮನೋನಿಗ್ರಹ, ಕಾಯ ನಿಗ್ರಹ, ವಚನ ನಿಗ್ರಹ, ಇದಕ್ಕೆ ಯೋಗ. ಮನಸ್ಸನ್ನ ನಮ್ಮ ಕಂಟ್ರೋಲ್ದಾಗ ಇಟ್ಕೊಳ್ಳೋದು, ಸ್ಥಿರವಾಗಿಡೋದು. ಎಲ್ಲಿ? ಮೊದಲು ಶುರುವಾತಿಗೆ ಪ್ರೇಕ್ಷಾ ಧ್ಯಾನ. ಭಗವಂತನ ಪ್ರತಿಮಾ ನೋಡ್ತಾ 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 ಆಶಿಗಾ ದೃಷ್ಟಿ ಇಟ್ಕೊಂಡ ಹೊರಗಿನ ದೃಷ್ಟಿ ಬಂದ್ ಮಾಡಿ ಅಂತರ್ದೃಷ್ಟಿಯಾಗಿ ಒಳಗ ನನ್ನ ಆತ್ಮನನ್ನು ನೋಡ್ತಕ್ಕಂಥ ಸಾಮರ್ಥ್ಯ ಪಡ್ಕೊಳ್ಳೋದು. ಇದು ಪ್ರೇಕ್ಷಾ ಧ್ಯಾನ. ಶರೀರನ್ನ ಸ್ಥಿರವಾಗಿಟ್ಟು
ಮನಸ್ಸನ್ನ ಏಕಾಗ್ರತ ಮಾಡಿ ಆತ್ಮನಿಂದ ಆತ್ಮನನ್ನ ನೋಡೋದು, ಆತ್ಮನಿಂದ ಆತ್ಮನನ್ನ ತಿಳಿಯೋದು, ಆತ್ಮನನ್ನ ಆತ್ಮನಲ್ಲೇ ಸ್ಥಿರ ಮಾಡೋದು, ಇದುವೇ ಧ್ಯಾನ. ಈ ಧ್ಯಾನ ಮಾಡೋದ್ರಿಂದ ಅಸಂಖ್ಯಾತ ಗುಣಿ ಕರ್ಮ ನಿರ್ಜರ ಒಂದು ಸಮಯದಲ್ಲಿ ಆಗ್ತದೆ. ಅನಂತ ಬಹುದಾಗ ಮಾಡಿದ ಪಾಪದ ಪ್ರಕ್ಷಾಳನ ಒಂದು ಸಮಯದಾಗ ಆಗ್ತದ. 10 ವರ್ಷದ ಕತ್ತಲೆ ಒಂದು ಕೋಲಿ ಒಳಗಿದ್ರು ಸಹಿತ ಹೆಂಗ ಒಂದು ಸಣ್ಣ ದೀಪಾಚರ ಕತ್ಲೆಲ್ಲ ಹೊರಟು ಹೋಗ್ತದ, ಹಂಗ ಅಸಂಖ್ಯಾತ ಬಹುದಾಗ ಅನಾದಿ ಕಾಲದಿಂದ ಮಾಡಿದಂತ ಪ್ರಾರಬ್ಧ ಕರ್ಮ ಅಂತರ್ಮೂರ್ತದಾಗ ಆತ್ಮ ದರ್ಶನದಿಂದ ನಾಶ ಆಗುವಂತ ಶಕ್ತಿ ಅದ. ಆ ಶಕ್ತಿ ಪಡ್ಕೊಳಕನ ಯೋಗ ಆಸನದ ಅತ್ಯವಶ್ಯಕತೆ. ಯೋಗಾಸನ ಮಾತ್ರ ಬಾಹ್ಯ ಕ್ರಿಯೆ ಅಲ್ಲ, ಇದು ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂಥ ಕ್ರಿಯೆ ಅನ್ನೋದ್ರಿಂದ ಭರತ ಪ್ರಥಮ ಸೂರ್ಯ ನಮಸ್ಕಾರ ಮಾಡಿ ತನ್ನ ಆತ್ಮನಲ್ಲಿ ಪರಮಾತ್ಮನ ದರ್ಶನವನ್ನ ಮಾಡತಕ್ಕಂಥ ಮಹಾನ್ ವ್ಯಕ್ತಿ. ಅಂತರ್ಮೂರ್ತದಾಗ ದೀಕ್ಷಾ ತಗೊಂಡ ಪಿಂಚಿಲ್ಲ, ಕಮಂಡಲು ಇಲ್ಲ, ಆಹಾರ ಇಲ್ಲ, ವಿಹಾರ ಇಲ್ಲ, ನಿಹಾರ ಇಲ್ಲ. ಅಂತರ್ಮೂರ್ತದಾಗ 4 ಗಾತಿ ಕರ್ಮ ನಾಶ ಮಾಡಿ ಅರಿಹಂತ ಪರಮೇಷ್ಠಿ ಆಗ್ತಕ್ಕಂಥ ಭಾಗ್ಯ ಭರತ ಚಕ್ರವರ್ತಿ ಪಡ್ಕೊಂಡ್ರು. ಇದು ಯೋಗದ ಪ್ರಭಾವ.